ರಾಜ್ಯ ಸರ್ಕಾರಿ ನೌಕರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಗಸ್ಟ್ 3ರಂದು ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಿದ್ದಾರೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮಾಹಿತಿ ನೀಡಿದರು. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ರಾಜ್ಯ ಮಟ್ಟದ್ದು ಈಗಾಗಲೇ 18 ಜಿಲ್ಲೆಗಳನ್ನು ಮುಗಿಸ್ಕೊಂಡೆಲ್ಲ ಭಾಗಶಃ 80% ಮುಗಿಸ್ತಾ ಬಂದಿದ್ದೇವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆದು ಕೂಡ ಮಾಡ್ತಾ ಇದ್ದೇವೆ. ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ಮಾಡ್ತಾ ಇದ್ದೇವೆ. ಸುಮಾರು 50,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡಮಾಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ಕೂಡ 10,000 ವಿದ್ಯಾರ್ಥಿಗಳಿಗೆ ಇಡೀ ರಾಜ್ಯದ ನೌಕರರಿಗೆ, ಅದು ಬೆಂಗಳೂರು ಇರ್ಬೋದು, ಮುಗೀತು, ಆ ಥರ ದಾವಣಗೆರೆಯಲ್ಲಿ ಆಗಿದೆ, ಹಾಗೆ ಧಾರವಾಡ ಆಯಿತು, ಬೆಳಗಾಂ ಆಯಿತು. ಸೊ ಹೀಗೆ ಈ ಥರದ್ದೆಲ್ಲ ಜಿಲ್ಲೆಗಳನ್ನ ಕೂಡ ಮುಗಿಸಿ ಇವತ್ತು ಶಿವಮೊಗ್ಗ ಇದೆ. ಸೊ ಹೀಗೆ ಒಂದು 6 ಜಿಲ್ಲೆ ಮುಗಿದ್ರೆ ಇಡೀ ರಾಜ್ಯದಲ್ಲಿ ಮುಗಿದಾಗೆ ಎಲ್ಲ ನಮ್ಮ ನೌಕರ ಮಕ್ಕಳು ಏನು 90ರಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಕ್ಯಾಶ್ ಪ್ರೈಸು, ಒಂದು ಒಳ್ಳೆ ವ್ಯಾಲ್ಯುಬಲ್ ಸ್ಮರಣಿಕೆ, ಒಂದು ಪುಸ್ತಕ ಕೊಟ್ಟು ಅವ್ರಿಗೆ ಗೌರವಿಸುವಂಥ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಕಳೆದ 6 ವರ್ಷದಿಂದ ಮಾಡ್ತಾ ಇದ್ದೇವೆ. ಇಷ್ಟು ಪ್ರತಿ ವರ್ಷ 10,000 ಮಕ್ಕಳಿಗೆ ಮಾಡುವಂಥ ಒಂದು ದೊಡ್ಡ ಸಂಘಟನೆ ಮತ್ತು ಶಿಸ್ತುಬದ್ಧವಾಗಿ ಎಲ್ರಿಗೂ ಕೂಡ ರೀಚ್ ಆಗುವಂಥ, ಎಲ್ಲದೂ ಕೂಡ ಆನ್ಲೈನ್ ಸಿಸ್ಟಮ್ ಮೂಲಕ ಅಪ್ಲಿಕೇಶನ್ ಹಾಕೋದು, ಸೆಲೆಕ್ಷನ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ನಾಳೆ ಶಿವಮೊಗ್ಗದಲ್ಲಿ ಕೂಡ 3ನೇ ತಾರೀಕು ಭಾನುವಾರ ಸಂಜೆ 4 ಗಂಟೆಗೆ ಸುಮಾರು 400 ಜನ ವಿದ್ಯಾರ್ಥಿಗಳು, ಹೀಗೆ ನಾನು ಹೇಳಿದ್ನಲ್ಲ ಇಡೀ ರಾಜ್ಯದಲ್ಲಿ ಅವರೇಜ್ 400 ಜನ ಅಂದರೆ 12,000 ಜನ ಆಗ್ತಾರೆ. ಟೋಟಲ್ ಎಲ್ಲ ಕಟ್ ಮಾಡಿ 10,000 ಗ್ಯಾದರಿಂಗ್, ಟೋಟಲ್ ಅಷ್ಟು ಜನಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಪೊಲೀಸ್ ಅವರು ಇರ್ಬೋದು, ಸರ್ಕಾರಿ ನೌಕರ ಮಕ್ಕಳು, ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ಕಡೆಯೂ ಕೂಡ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ಗಳನ್ನು ಮಾಡ್ತಾಯಿದ್ದೀವಿ. ಈ ಬಾರಿ ರಾಜಕಾರಣಿಗಳ ಜೊತೆಗಿಂತ ಸ್ವಲ್ಪ ಒಳ್ಳೊಳ್ಳೆ ಸೆಲೆಬ್ರಿಟಿಗಳು ಎಕ್ಸ್ಕ್ಲೂಸಿವ್ ಮಾತಾಡಬೇಕು ಅಂತೇಳಿ. ಸೊ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಬೆಂಗಳೂರಲ್ಲಿ ಕರೆಸಿದ್ವಿ, ತುಂಬ ಚೆನ್ನಾಗಿ ಬಂತು. ಸ್ವಾಮೀಜಿಗಳಿರ್ಬೋದು, ಈ ಥರದಲ್ಲಿ ಅಜಿತ್ ಹನುಮಕ್ನವ್ರು, ಈ ಥರದಲ್ಲಿ ಒಳ್ಳೊಳ್ಳೆ ಮಹೇಶ್ ಅಂತೇಳಿ ರಿಸೋರ್ಸ್ ಪರ್ಸನ್ ಇದ್ದಾರೆ. ಈ ಥರದಲ್ಲಿ ಒಳ್ಳೊಳ್ಳೆ ಕರ್ಸ್ ಮಾಡಿದಾಗ ಇಲ್ಲಿ ಕೂಡ ನಾವು ಶಿವಮೊಗ್ಗದಲ್ಲಿ ಯೋಚನೆ ಮಾಡಿದಾಗ ನಮ್ಮ ರಂಗನಾಥ್ ಭಾರದ್ವಾಜ್ TV9 ಚೀಫ್ ಏನಿದ್ದಾರೆ ಅವ್ರನ್ನ ಇಲ್ಲಿಗೆ ಕರೆಸ್ತಾ ಇದ್ದೀವಿ 3ನೇ ತಾರೀಕು 4 ಗಂಟೆಗೆ. ಸೊ ಅವತ್ತು ನಮ್ಮ ನೌಕರರು ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಮತ್ತು ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಮಕ್ಕಳಿಗೆ ಒಂದು ಪ್ರೇರಣಾ ನುಡಿಗಳನ್ನ ಆಡಲಿಕ್ಕೆ ಕೂಡ ನಾವು ಅವ್ರನ್ನ ಕರೆದಿರುವಂಥದ್ದು. ಅದ್ರ ಜೊತೆ ಉದ್ಘಾಟನೆಯನ್ನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮಧು ಬಂಗಾರಪ್ಪನವರು ಕೂಡ ಮಾಡಲಿದ್ದಾರೆ. ಪ್ರತಿಭಾ ಪುರಸ್ಕಾರವನ್ನು MP ಅವರು ರಾಘವೇಂದ್ರ ಸರ್ ಅವರು ಮತ್ತು MLA ಅವರಾಗಿರುವಂಥ ಚನ್ನಬಸಪ್ಪನವರು, ಶಾರದಾ ಪೂರ್ಯನಾಯ್ಕ ಅವರಿದ್ದಾರೆ. ಸೊ ಹಾಗೆ ಉಳಿದಂತೆ ಶಿವಮೊಗ್ಗ ಜಿಲ್ಲೆ ಈ ನಗರದಲ್ಲಿರುವಂಥ ಶಾಸಕರುಗಳು ಮತ್ತು ಸೊ ಅಧಿಕಾರಿಗಳು ಮತ್ತು ಬೋರ್ಡ್ ಚೇರ್ಮನ್ಸ್ ಎಲ್ಲ ಕೂಡ ಇರ್ತಾರೆ. ಸೊ ಹೀಗೆ ಕಾರ್ಯಕ್ರಮವನ್ನು ಮಾಡುವಂಥ ಉದ್ದೇಶ ಒಟ್ಟಾರೆ ಇಷ್ಟೇ. ಅತ್ಯಂತ ಒಂದು ಗೌರವ ತರುವಂಥ ಕಾರ್ಯಕ್ರಮ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಪ್ರತಿ ವರ್ಷ ಇದಕ್ಕಾಗಿ ನಾವು ಸುಮಾರು 2.5ರಿಂದ 3 ಕೋಟಿ ಹಣವನ್ನು ಕಳೆದ ಪ್ರತಿ ವರ್ಷ ಅಷ್ಟು 1,500 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಡ್ತೇವೆ. ಅದು 500 ರೂಪೀಸಿಂದ ಸ್ಟಾರ್ಟ್ ಮಾಡಿ ಈಗ ಇಲ್ಲಿವರೆಗೆ ಬಂದಿದೆ. ಒಂದೊಳ್ಳೆ ಬ್ಯಾಗು, ಒಂದು ಪುಸ್ತಕ, ಒಂದು ಸ್ಮರಣಿಕೆ ಕೊಟ್ಟು ಅಟ್ಲೀಸ್ಟ್ ಒಂದು ಖುಷಿ ಆಗುತ್ತೆ. ನಾವೆಲ್ಲ SLC PUC ರಿಸಲ್ಟ್ ತೆಗೆದು ನೋಡಿದ್ರೆ ನಮ್ಮ ಎಂಪ್ಲಾಯೀಸ್ ಮಕ್ಕಳೇ ಟಾಪರ್ ಬರ್ತಿದ್ರು. 100 ವರ್ಷದ ಸಂಘ ಯಾರೂ ಮಾಡ್ತಿರಲಿಲ್ಲ. ನಾನು ಫಸ್ಟ್ ಟೈಮ್ ಗೆದ್ದಾಗ ಈ ಯೋಜನೆ ತರಬೇಕು ಅಂದಾಗ ಕಳೆದ 5-6ನೇ ವರ್ಷದಲ್ಲಿದ್ದೇವೆ. ತುಂಬ ಯಶಸ್ವಿಯಾಗಿ ನಡೆದಿದೆ, ಎಲ್ಲ ಗೌರವ ಸಿಕ್ಕಿದೆ, ಮತ್ತೆಲ್ಲರೂ ಕೂಡ ತುಂಬ ಅದ್ಭುತವಾಗಿ ಈವೆಂಟನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆದು ಮಾತ್ರ ಸೊ ಅವತ್ತು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ.